ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ನನಗೊಂದು ಸಣ್ಣ ಕಥೆ ನೆನ್ಪಾಗ್ತಿದೆ. ಹೇಳಿ. ಒಬ್ಬ ಅತ್ಯಂತ ನುರಿತ ಅಕ್ಕಸಾಲಿಗನಿದ್ದ. ಅವನ ಅಂಗಡಿಯ ಮುಂದೆ ನಡೆದು ಹೋಗುವ ಸಾಮಾನ್ಯ ಜನರೆಲ್ಲರೂ ಅಲ್ಲಿಟ್ಟಿದ್ದ ಒಂದು ಹೊಳೆಯುವ ಕವಡೆಯನ್ನು ನೋಡಿ ಆಕರ್ಷಿತರಾಗ್ತಿದ್ರು. ಕವಡೆ ಅಂದರೆ ಲೌಕಿಕ ಆಕರ್ಷಣೆ. ಹೌದು ಹೌದು, ಅಬ್ಬಾ ಎಂಥ ಸುಂದರವಾದ ವಸ್ತು ಅಂತ ಅನ್ಕೊಳ್ತಿದ್ರು. ಆದ್ರೆ ಆ ಅಕ್ಕಸಾಲಿಗನ ಕಣ್ಣು ಮಾತ್ರ ಮೂಲೆಯಲ್ಲಿ ಬಿದ್ದಿದ್ದ ಒಂದು ಒರಟಾದ ಕಲ್ಲಿನ ಮೇಲಿತ್ತು. ಖಂಡಿತ. ಏಕೆಂದ್ರೆ ಆ ಒರಟು ಕಲ್ಲಿನೊಳಗೆ ಒಂದು ಅಮೂಲ್ಯವಾದ ವಜ್ರ ಅಡಗಿದೆ ಅಂತ ಆತನಿಗೆ ಮಾತ್ರ ಗೊತ್ತಿತ್ತು. ನಿಖರವಾಗಿ ಈ ಲೌಕಿಕ ಜಗತ್ತಿನ ಆಕರ್ಷಣೆ, ನಾವು ಬೆನ್ನು ಹತ್ತುವ ಹುದ್ದೆ, ಹಣ, ಇದೆಲ್ಲವೂ ಆ ಹೊಳೆಯುವ ಕವಡೆಯಂತಿದೆ. ಮಾಯೆ ನಮ್ಮನ್ನು ಅದರಲ್ಲೇ ಸಿಲುಕಿಸುತ್ತೆ. ಆದರೆ ಶಿವಬಾಬಾ ಆ ಅಕ್ಕಸಾಲಿಗನಂತೆ ನಮ್ಮೆಲ್ಲರೊಳಗಿರುವ ಆತ್ಮವನ್ನು ಗುರುತಿಸಿ ತಮ್ಮ ಜ್ಞಾನದಿಂದ ನಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡಲು ಬಂದಿದ್ದಾರೆ. ಇದು ಪ್ರತಿಯೊಬ್ಬರ ಜೀವನಕ್ಕೂ ಎಷ್ಟು ಹತ್ತಿರವಾದ ಉದಾಹರಣೆ ಗೊತ್ತಾ? ಲೌಕಿಕ ಜಗತ್ತಿನ ಕವಡೆಯಂತಹ ಕ್ಷಣಿಕ ಆಕರ್ಷಣೆಗಳಲ್ಲಿ ನಾವು ನಮ್ಮ ನಿಜವಾದ ಮೌಲ್ಯವನ್ನೇ ಮರೆತಿದ್ದೇವೆ. ನಿಜ. ಸಾಮಾನ್ಯ ಮನುಷ್ಯರು ಕೇವಲ ಹೊರಗಿನ ರೂಪವನ್ನು, ದೇಹವನ್ನು ನೋಡ್ತಾರೆ. ಆದರೆ ತಂದೆಯು ನಮ್ಮೊಳಗಿನ ಪವಿತ್ರ ಆತ್ಮವನ್ನು ನೋಡ್ತಾರೆ. ನಮ್ಮ ಪುರುಷಾರ್ಥ ಇರುವುದೇ ಈ ಕವಡೆಯಿಂದ ವಜ್ರದ ಕಡೆಗಿನ ಪಯಣದಲ್ಲಿ. ಕವಡೆಯ ಹಿಂದೆ ಓಡುವ ಬದಲು ವಜ್ರವಾಗುವತ್ತ ನಮ್ಮ ಗಮನ ಹರಿಯಬೇಕು. ಹಾಗಾದರೆ ನೇರವಾಗಿ ಆ ಮಧುರವಾದ ಮಾತುಗಳ ಕಡೆಗೆ ಹೋಗೋಣ. ಖಂಡಿತ. ಮಧುರ ಮಕ್ಕಳೇ, ನೀವು ಈ ಸಮಯದಲ್ಲಿ ತಂದೆಯ ಜೊತೆ ಸೇವೆಯಲ್ಲಿ ಸಹಯೋಗಿಗಳಾಗಿದ್ದೀರಿ. ಆದ್ದರಿಂದ ನಿಮ್ಮದು ಸ್ಮರಣೆಯಾಗುತ್ತದೆ. ಪೂಜೆ ಇಲ್ಲ, ಏಕೆಂದರೆ ಶರೀರವು ಅಪವಿತ್ರವಾಗಿದೆ. ಇದೊಂದು ಅತ್ಯಂತ ಗಹನವಾದ ಪಾಯಿಂಟ್. ಲೌಕಿಕ ಜಗತ್ತಿನಲ್ಲಿ ಜನರು ಶ್ರಮಕ್ಕೆ ತಕ್ಷಣದ ಫಲವನ್ನು ನಿರೀಕ್ಷಿಸ್ತಾರೆ. ಹೌದು. ಕಾರ್ಪೊರೇಟ್ ಭಾಷೆಯಲ್ಲಿ ಹೇಳ್ಬೇಕೆಂದ್ರೆ, ಹೇಳಿ, ನಾವು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ನಮ್ಗೆ ಕ್ರೆಡಿಟ್ ಸಿಗ್ತಿಲ್ಲ ಅಥವಾ ಪೂಜೆ ಆಗ್ತಿಲ್ಲ ಅನ್ನೋ ಭಾವನೆ ಬರ್ಬೋದಲ್ವಾ? ಖಂಡಿತ ಬರ್ಬೋದು. ಆದರೆ ಬಾಬಾ ಇಲ್ಲಿ ಪವಿತ್ರತೆಯ ನೈಜ ಅರ್ಥವನ್ನು ಬಿಚ್ಚಿಡ್ತಿದ್ದಾರೆ. ಪೂಜೆಗೆ ಅರ್ಹರಾಗಬೇಕಾದರೆ ಕೇವಲ ಆತ್ಮ ಪವಿತ್ರವಾಗಿದ್ರೆ ಸಾಲದು, ಶರೀರವೂ ಪವಿತ್ರವಾಗಿರಬೇಕು. ಅಂದ್ರೆ ಸತ್ಯಯುಗದ ಶರೀರ. ಹೌದು. ಈ ಸಂಗಮ ಯುಗದಲ್ಲಿ ನಾವೆಲ್ಲರೂ ಈಶ್ವರೀಯ ಸೇವೆಯಲ್ಲಿದ್ದೇವೆ. ನಮ್ಮ ಆತ್ಮವು ಜ್ಞಾನ ಮತ್ತು ಯೋಗಾಗ್ನಿಯಿಂದ ಪವಿತ್ರವಾಗ್ತಿದೆ. ಆದರೆ ನಾವು ಕುಳಿತಿರುವ ಈ ಶರೀರ 5 ತತ್ವಗಳಿಂದ ಮಾಡಲ್ಪಟ್ಟ ಈ ಪ್ರಕೃತಿ ಇನ್ನೂ ತಮೋಪ್ರಧಾನವಾಗಿದೆ. ಒಂದು ಹಳೆಯ ತುಕ್ಕು ಹಿಡಿದ ಕಾರಿನೊಳಗೆ ಹೊಸ ಇಂಜಿನ್ ಹಾಕಿದಂತೆ. ನಿಖರವಾಗಿ. ಅಪವಿತ್ರ ವಸ್ತುವನ್ನು ಎಂದೂ ಪೂಜಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಬ್ರಾಹ್ಮಣಲಾದ ನಮ್ಮನ್ನು ಕೇವಲ ಸ್ಮರಣೆ ಮಾಡಲಾಗುತ್ತದೆ, ಅಂದ್ರೆ ಸಿಮರಣೆ ಮಾಡಲಾಗುತ್ತದೆ, ಪೂಜೆಯಲ್ಲ. ಅಂದ್ರೆ ಭವಿಷ್ಯದಲ್ಲಿ ಯಾವಾಗ ನಮ್ಮ ಆತ್ಮ ಸಂಪೂರ್ಣ ಪಾವನವಾಗಿ ಸತ್ಯಯುಗದಲ್ಲಿ ಪವಿತ್ರ ಶರೀರವನ್ನು ಪಡೆಯುತ್ತದೆಯೋ ಆಗ ಮಾತ್ರ ಲಕ್ಷ್ಮೀನಾರಾಯಣರ ರೂಪದಲ್ಲಿ ಪೂಜೆ ಆರಂಭವಾಗುತ್ತೆ. ಅದೇ ನಿಜವಾದ ಪ್ರಾಪ್ತಿ. ಈ ಪ್ರಸ್ತುತ ಪುರುಷಾರ್ಥಕ್ಕೂ ಭವಿಷ್ಯದ ಪ್ರಾಪ್ತಿಗೂ ಇರುವ ಈ ವ್ಯತ್ಯಾಸ ನಮ್ಮಲ್ಲಿ ಅಹಂಕಾರ ಬರದಂತೆ ತಡೆಯತ್ತೆ. ಇದೇ ಮಾತನ್ನು ಮುಂದುವರೆಸ್ತಾ ಬಾಬಾ ಇಂದಿನ ಪ್ರಶ್ನೆ ಉತ್ತರದಲ್ಲಿ ಒಂದು ಸುಂದರವಾದ ಸ್ಪಷ್ಟತೆ ನೀಡಿದ್ದಾರೆ. ನೋಡೋಣ. ಪ್ರಶ್ನೆ ಹೀಗಿದೆ: ಮಕ್ಕಳ ಬುದ್ಧಿಯಲ್ಲಿ ನಿರಂತರ ಯಾವ ನಶೆ ಇರಬೇಕು? ಉತ್ತರ: ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ. ಅವರಿಂದ ರಾಜಯೋಗವನ್ನು ಕಲಿತು ಸ್ವರ್ಗದ ರಾಜಧಾನಿಯ ಆಸ್ತಿಯನ್ನು ಪಡೆಯುತ್ತೇವೆ. ಈ ನಶೆಯು ನಿಮಗೆ ನಿರಂತರ ಇರಬೇಕು. ವಿಶ್ವದ ಮಾಲೀಕರಾಗಬೇಕೆಂದರೆ ಬಹಳ ಎಚ್ಚರಿಕೆಯಿಂದ ಓದಬೇಕು ಮತ್ತು ಓದಿಸಬೇಕಾಗಿದೆ. ಎಂದೂ ಸಹ ತಂದೆಯ ನಿಂದನೆ ಮಾಡಿಸಬಾರದು. ಯಾರೊಂದಿಗೂ ಜಗಳ ಕಲಹ ಮಾಡಬಾರದು. ನೀವು ಕವಡೆಯಿಂದ ವಜ್ರ ಸಮಾನರಾಗುತ್ತೀರಿ. ಆದ್ರಿಂದ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ನಾವು ಲೌಕಿಕ ಮತ್ತು ಈಶ್ವರೀಯ ವಿದ್ಯೆಯ ಮೂಲ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು. ಹೌದು. ಲೌಕಿಕದಲ್ಲಿ ಒಬ್ರು PhD ಮಾಡಿದ್ರೆ ಅವರ ನಡಿಗೆಯೇ ಬದಲಾಗುತ್ತೆ. ಅಹಂಕಾರ ಬಂದ್ಬಿಡುತ್ತೆ. ಜಗತ್ತಿನಲ್ಲಿ ಜನರು ಎಷ್ಟೇ ದೊಡ್ಡ ಡಿಗ್ರಿಗಳನ್ನ ಪಡೆದ್ರೂ ಕೊನೆಗೆ ಅವರು ಮಾಡೋದೇನು? ಯಾರದ್ದೋ ಕೆಳಗೆ ನೌಕರರಾಗ್ತಾರೆ. ಅದೇ, ಯಾವುದೋ ಒಂದು ಸಂಸ್ಥೆಯಲ್ಲಿ ಚಾಕರರಾಗ್ತಾರೆ. ಅವರ ಶಿಕ್ಷಣವು ಕೇವಲ ಕ್ಷಣಿಕವಾದ ಉದ್ಯೋಗ ಮತ್ತು ಸ್ವಲ್ಪ ಹಣದ ಪ್ರಾಪ್ತಿಗಾಗಿ ಮಾತ್ರ, ಜೊತೆಗೆ ಅದು ಅಹಂಕಾರವೊಂದು ಬೆಳೆಸುತ್ತೆ. ಆದರೆ ಬಾಬಾ ನಮಗೆ ಕಲಿಸ್ತಿರುವ ಈ ಬೇಹದ್ದಿನ ವಿದ್ಯೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೆ, ಚಕ್ರವರ್ತಿ ರಾಜರನ್ನಾಗಿ ಮಾಡುತ್ತೆ. ಹೌದು. ನಾವು ಸ್ವಯಂ ಭಗವಂತನ ವಿದ್ಯಾರ್ಥಿಗಳು ಎಂಬ ನಶೆ ನಮ್ಮಲ್ಲಿದ್ದಾಗ ನಮ್ಮಲ್ಲಿ ಅಹಂಕಾರ ಬರೋದಿಲ್ಲ, ಬದಲಾಗಿ ಅಪಾರವಾದ ವಿನಮ್ರತೆ ಬರುತ್ತೆ. ಖಂಡಿತ. ಏಕೆಂದ್ರೆ ವಿಶ್ವದ ಮಾಲೀಕನಾಗುವನೋ ಟ್ರಾಫಿಕ್ ಜಾಮ್ನಲ್ಲಿ ಅಥವಾ ಆಫೀಸ್ ಮೀಟಿಂಗ್ನಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಕಲಹ ಮಾಡ್ತಾನಾ? ಮಾಡೋದಿಲ್ಲ. ಅವನ ಪ್ರತಿಯೊಂದು ಮಾತು ಮಧುರವಾಗಿರುತ್ತೆ.
ತನ್ನ ಸಣ್ಣ ಕೋಪವು ಸ್ವಯಂ ತಂದೆಯ ನಿಂದನೆ ಮಾಡಿಸಬಹುದು ಎಂಬ ಎಚ್ಚರಿಕೆ ಅವನಲ್ಲಿರುತ್ತೆ. ಜ್ಞಾನವನ್ನು ಕೇವಲ ಕೇಳುವುದಲ್ಲ, ಬುದ್ಧಿಯಲ್ಲಿ ಧಾರಣೆ ಮಾಡ್ಕೊಳ್ಳೋದು ಅಂದ್ರೆ ಇದೇ ಜ್ಞಾನದ ಆಧಾರದ ಮೇಲೆ ಬಾಬಾ ಸಮಾಜದಲ್ಲಿರುವ ಅತೀ ದೊಡ್ಡ ತಪ್ಪು ತಿಳುವಳಿಕೆಗಳಲ್ಲಿ ಒಂದಾದ ಸರ್ವವ್ಯಾಪಿ ಸಿದ್ಧಾಂತವನ್ನು ಒಡೆಯುತ್ತಾರೆ. ಭಕ್ತಿಮಾರ್ಗದಲ್ಲಿ ಭಗವಂತನು ಕಣಕಣದಲ್ಲೂ ಇದ್ದಾನೆ ಅಂತ ಹೇಳ್ತಾರಲ್ವಾ? ಹೌದು, ಇದು ಬಹಳ ಸಾಮಾನ್ಯವಾದ ನಂಬಿಕೆ. ಆದ್ರೆ ಶಿವಬಾಬಾ ಒಬ್ಬ ಪ್ರಧಾನಮಂತ್ರಿಯ ಉದಾಹರಣೆ ನೀಡಿದ್ದಾರೆ. ಮನುಷ್ಯರು ಒಬ್ರಿಗೊಬ್ರು ಕೊಲ್ಲುವಾಗ ಅದು ಈಶ್ವರನ ಕೆಲಸವೇ ಅಂತ ಕೇಳ್ತಾರೆ. ಇದು ನಮ್ಮ ಬುದ್ಧಿಯ ಕಣ್ಣು ತೆರೆಸುವಂತಹ ತರ್ಕ. ಖಂಡಿತ. ಮನುಷ್ಯರು ಎಲ್ಲೆಡೆ ಭಗವಂತನಿದ್ದಾನೆ ಅಂತ ನಂಬಿ ತಮ್ಮ ಸ್ವಂತ ಕರ್ಮಗಳ ಜವಾಬ್ದಾರಿಯಿಂದ ನುಣುಚಿಕೊಳ್ತಿದ್ದಾರೆ. ಆದ್ರೆ ಅನೇಕರು ಹೇಳ್ತಾರೆ, ನಾವು ಗುಡಿಗೆ ಹೋದಾಗ ಭಗವಂತನ ಇರುವಿಕೆ ಅನುಭವವಾಗುತ್ತದಲ್ಲ ಅಂತ. ಅದೊಂದು ಭ್ರಮೆ ಅಥವಾ ಅವರದೇ ನಂಬಿಕೆಯ ಶಕ್ತಿ. ಒಂದು ವೇಳೆ ಪರಮಾತ್ಮನು ಪ್ರತಿಯೊಬ್ಬ ಮನುಷ್ಯನಲ್ಲೂ ನಿದ್ರೆ, ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಕೊಲೆ, ಸುಲಿಗೆ, ವಿಕಾರಗಳು ಇವೆಲ್ಲವನ್ನೂ ಪರಮಾತ್ಮನೇ ಮಾಡ್ತಿದ್ದಾನೆ ಅಂತ ಒಪ್ಪಿಕೊಳ್ಳಬೇಕಾಗತ್ತೆ. ಅದು ಅಸಾಧ್ಯ. ಹೌದು, ಭಗವಂತನು ಪರಮಧಾಮದ ನಿವಾಸಿ. ಗುಡಿಯಲ್ಲಿ ಅಥವಾ ಪ್ರಕೃತಿಯಲ್ಲಿ ಸಿಗುವ ಶಾಂತಿ ವಾಸ್ತವಾಗಿ ಆ ವ್ಯಕ್ತಿಯ ಸ್ವಂತ ನಂಬಿಕೆಯ ಪ್ರತಿಫಲನ, ಅಥವಾ ಅವರದೇ ಆತ್ಮದ ಶಾಂತಿಯ ಅನುಭವವೇ ಹೊರತು ಭಗವಂತನು ಆ ಕಲ್ಲಿನಲ್ಲಿ ಕೂತಿಲ್ಲ. ಪರಮಾತ್ಮನು ಸರ್ವವ್ಯಾಪಿಯಲ್ಲ. ಆತ ಸರ್ವಶಕ್ತಿವಂತ. ನಾವು ನಮ್ಮ ಕರ್ಮಗಳಿಗೆ ತಾವೇ ಜವಾಬ್ದಾರರು. ಜ್ಞಾನದ ಮೂಲಕ ತಂದೆಯ ಜೊತೆ ಯಾಜ್ಜೋಡಿಸಿದಾಗ ಮಾತ್ರ ನಮಗೆ ಶಕ್ತಿ ಸಿಗುತ್ತೆ. ಇದು ನಮ್ಮ ಪಾಲಿಗೆ ಬಹಳ ದೊಡ್ಡ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೆ. ಭಗವಂತ ಎಲ್ಲೆಡೆ ಇದ್ದಾನೆ ಎಂದ್ರೆ ನಮಗೆ ನಿರ್ದಿಷ್ಟವಾದ ಗುರಿಯೇ ಇರೋದಿಲ್ಲ. ಹೌದು, ದಿಕ್ಕೇ ತಪ್ಪಿದಂತೆ. ಆದರೆ ಆತ ಪರಮಧಾಮದಲ್ಲಿದ್ದಾನೆ ಎಂದಾಗ ನಮ್ಮ ಬುದ್ಧಿಯ ಯೋಗವನ್ನು ಜೋಡಿಸಲು ಒಂದು ನಿಖರವಾದ ಡೆಸ್ಟಿನೇಷನ್ ಸಿಗುತ್ತೆ. ಖಂಡಿತ. ಇದರ ಜೊತೆಯಲ್ಲೇ ಶಿವಬಾಬಾ ಇನ್ನೊಂದು ಸೂಕ್ಷ್ಮವಾದ ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ನಿರಾಕಾರ ಶಿವಬಾಬಾ ಮತ್ತು ಸಾಕಾರ ಶ್ರೀಕೃಷ್ಣನ ನಡುವಿನ ವ್ಯತ್ಯಾಸ. ಕೃಷ್ಣನೇ ಗೀತೆಯ ಭಗವಂತ ಅಂತ ಜಗತ್ತು ನಂಬಿದೆ. ಹೌದು, ಆದರೆ ಕೃಷ್ಣನು ಬಂದು ಈ ಜ್ಞಾನವನ್ನು ಏಕೆ ನೀಡಲು ಸಾಧ್ಯವಿಲ್ಲ ಎಂಬುದರ ಹಿಂದಿನ ತರ್ಕ ಅದ್ಭುತವಾಗಿದೆ. ಕೃಷ್ಣನು ಸತ್ಯಯುಗದ ಮೊದಲ ರಾಜಕುಮಾರ, ಸಂಪೂರ್ಣ ಸತೋಪ್ರಧಾನ ಆತ್ಮ. ಹೌದು, ಸತ್ಯಯುಗದಲ್ಲಿ ಅವನಿಗೆ ತನ್ನದೇ ಆದ ಸುಂದರವಾದ ಪವಿತ್ರವಾದ ಶರೀರವಿರುತ್ತೆ. ಆದರೆ ಕಲಿಯುಗದ ಅಂತ್ಯದಲ್ಲಿ ಇಡೀ ಪ್ರಪಂಚ ತಮೋಪ್ರಧಾನವಾದಾಗ ಭಗವಂತನು ಬಂದು ಜ್ಞಾನ ನೀಡಬೇಕಾಗುತ್ತೆ. ಪರಮಪಿತಾ ಪರಮಾತ್ಮನು ಅಜನ್ಮ ಅಲ್ವಾ? ಹೌದು, ಆತನಿಗೆ ತನ್ನದೇ ಆದ ಶರೀರವಿಲ್ಲ. ಆತ ತಾಯಿಯೇ ಗರ್ಭದಿಂದ ಜನ್ಮ ಪಡೆಯುವುದಿಲ್ಲ. ಹಾಗಾಗಿ ಈ ಜಡಜಡೀಭೂತವಾದ ಅಂದ್ರೆ ಸಂಪೂರ್ಣವಾಗಿ ಹಳೆಯದಾದ ಸೃಷ್ಟಿವೃಕ್ಷವನ್ನು ಪುನಶ್ಚೇತನಗೊಳಿಸಲು ಅವರು ಬ್ರಹ್ಮ ತಂದೆಯ ವೃದ್ಧ ಅನುಭವಿ ಶರೀರದಲ್ಲಿ ಪ್ರವೇಶ ಮಾಡಲೇಬೇಕಾಗುತ್ತೆ. ಸಾಕಾರ ಮಾಧ್ಯಮವಿಲ್ಲದೆ ಕೇವಲ ಆಕಾಶವಾಣಿಯ ಮೂಲಕ ಜ್ಞಾನ ನೀಡಿ ಸೃಷ್ಟಿ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ. ಖಂಡಿತ ಸಾಧ್ಯವಿಲ್ಲ. ಕೃಷ್ಣನು ತಾಯಿಯ ಗರ್ಭದಿಂದ ಬಂದ ಪುಣ್ಯಾತ್ಮ, ಆದ್ರೆ ಶಿವಬಾಬಾ ಪರಕಾಯ ಪ್ರವೇಶ ಮಾಡುವ ಪರಮಾತ್ಮ. ಎಂತಹ ಅದ್ಭುತ ವ್ಯತ್ಯಾಸ! ಇದೇ ಸಮಯದಲ್ಲಿ ನಾವು ಸ್ಮರಣೆ ಮತ್ತು ಪೂಜೆಯ ಬಗ್ಗೆ ಮಾತನಾಡ್ತಿದ್ದೆವು. ಬಾಬಾ ರುದ್ರಮಾಲೆ ಮತ್ತು ವಿಷ್ಣುವಿನ ಮಾಲೆಯ ಬಗ್ಗೆ ಒಂದು ಸುಂದರ ಚಿತ್ರಣವನ್ನು ನೀಡಿದ್ದಾರೆ. ಆ ಮಾಲೆಯ ರಹಸ್ಯ ಬಹಳ ಆಳವಾಗಿದೆ. ನಾವು ಭಕ್ತಿ ಮಾರ್ಗದಲ್ಲಿ ಕೈಯಲ್ಲಿ ಮಾಲೆ ಹಿಡಿದು ಮಣಿಗಳನ್ನು ತಿರುಗಿಸ್ತೇವೆ. ಆದ್ರೆ ಆ ಮಣಿಗಳು ನಾವೇ ಎಂಬುದು ನಮಗೆ ತಿಳಿದಿರಲಿಲ್ಲ. ಕೇವಲ ರುದ್ರಮಾಲೆಯು ಸ್ಮರಣೆ ಮಾಡಲ್ಪಡುತ್ತೆ, ಆದರೆ ವಿಷ್ಣುವಿನ ಮಾಲೆಯೂ ಪೂಜಿಸಲ್ಪಡುತ್ತೆ. ಈ ಪಯಣವನ್ನು ನಾವು ಹೇಗೆ ಅರ್ಥೈಸ್ಕೊಳ್ಬೇಕು? ಆ ಮಾಲೆಯ ಮಣಿಗಳು ಮತ್ಯಾರೂ ಅಲ್ಲ, ಈಶ್ವರೀಯ ಸೇವೆ ಮಾಡುವ ಬ್ರಾಹ್ಮಣರಾದ ನಾವೇ ಆಗಿದ್ದೇವೆ. ಜ್ಞಾನಸಾಗರನಾದ ಶಿವಬಾಬಾ ಮತ್ತು ಬ್ರಹ್ಮಪುತ್ರ ನದಿಯಾದ ಬ್ರಹ್ಮತಂದೆ ಇವರ ಮಿಲನದಿಂದ ಹರಿಯುವ ಜ್ಞಾನವೆಂಬ ಮಾನಸ ಸರೋವರದಲ್ಲಿ ನಾವು ಮುಳುಗುತ್ತಿದ್ದೇವೆ. ಲೌಕಿಕ ಕಥೆಗಳಲ್ಲಿ ಮಾನಸ ಸರೋವರದಲ್ಲಿ ಮುಳುಗುದ್ರೆ ಕಾಗೆಯು ಹಂಸವಾಗುತ್ತದೆ ಅಂತಾರಲ್ಲ? ಹೌದು, ಆಧ್ಯಾತ್ಮಿಕವಾಗಿ ಇದರ ಅರ್ಥ ಏನೆಂದರೆ, ನಮ್ಮೊಳಗಿನ ಕಾಮ, ಕ್ರೋಧ, ಲೋಭ ಮುಂತಾದ ಕಾಗೆಯಂತಹ ತಮೋಪ್ರಧಾನ ವೃತ್ತಿಗಳನ್ನು ಬಿಟ್ಟು ನಾವು ಜ್ಞಾನದ ಮುತ್ತುಗಳನ್ನು ಆರಿಸುವ ಹಂಸಗಳಾಗ್ತಿದ್ದೇವೆ, ಫರಿಷ್ಠಗಳಾಗ್ತಿದ್ದೇವೆ. ಯಾರು ಅತಿ ಹೆಚ್ಚು ಜ್ಞಾನವನ್ನು ಧಾರಣೆ ಮಾಡ್ತಾರೋ ಅವರು ಆ ರುದ್ರಮಾಲೆಯಲ್ಲಿ, ಅಂದ್ರೆ ಆತ್ಮಗಳ ಮಾಲೆಯಲ್ಲಿ ವಿಜಯಿಗಳಾಗಿ ಮುಂದಿನ ಮಣಿಗಳಾಗ್ತಾರೆ. ತರುವಾಯ ಅವರೇ ವಿಷ್ಣುವಿನ ಮಾಲೆಯಲ್ಲಿ ಪೂಜ್ಯರಾಗ್ತಾರೆ. ಅಂದರೆ ಸತ್ಯಯುಗದ ಪವಿತ್ರ ಜೀವಾತ್ಮರ ಮಾಲೆಯಲ್ಲಿ ನಾವು ಇತರರ ಮೇಲೆ ಎಷ್ಟು ಸೇವೆ ಮಾಡ್ತೀವೆಯೋ, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಎಷ್ಟು ಪಾವನ ಮಾಡ್ತೀವೆಯೋ, ಅದೇ ನಮ್ಮ ಭವಿಷ್ಯದ ಸ್ಥಾನವನ್ನು ನಿರ್ಧರಿಸುತ್ತೆ. ಖಂಡಿತ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಜಗತ್ತಿನ ಇತಿಹಾಸದಲ್ಲಿ ಅನೇಕ ಧರ್ಮಸ್ಥಾಪಕರು ಬಂದಿದ್ದಾರೆ.
ಬುದ್ಧ ಕ್ರಿಸ್ತ ಇವರೆಲ್ಲರೂ ಶಾಂತಿಯ ಸಂದೇಶವನ್ನು ನೀಡಿದರು. ಆದರೂ ಜಗತ್ತು ಏಕೆ ಇಷ್ಟೊಂದು ಗೊಂದಲಮಯವಾಗಿದೆ? ಏಕೆಂದರೆ ಬಾಬಾ ಸ್ಪಷ್ಟಪಡಿಸ್ತಾರೆ, ಕೇವಲ ಒಬ್ಬ ತಂದೆ ಮಾತ್ರ ನಿಜವಾದ ಸದ್ಗುರುವಾಗಿದ್ದಾರೆ. ಮಿಕ್ಕವರೆಲ್ಲರೂ ಜನನಮರಣ ಚಕ್ರದಲ್ಲಿ ಬರಲೇಬೇಕು. ಪ್ರತಿಯೊಂದು ಆತ್ಮವೂ ಈ ಚಕ್ರದ ನಿಯಮಕ್ಕೆ ಒಳಪಡ್ಲೇಬೇಕು. ಹೌದು, ಇತರ ಧರ್ಮಸ್ಥಾಪಕರು ಮೇಲಿನಿಂದ ಪವಿತ್ರ ಆತ್ಮರಾಗಿಯೇ ಬರ್ತಾರೆ. ಆದರೆ ಅವರು ಬರುವುದು ಕೇವಲ ಆಯಾ ಧರ್ಮದ ಸ್ಥಾಪನೆಗೆ ಮಾತ್ರ. ಇಡೀ ಜಗತ್ತಿಗೆ ಸದ್ಗತಿ ನೀಡಲು ಅವರಿಂದ ಸಾಧ್ಯವಿಲ್ಲ. ಕಾಲಕ್ರಮೇಣ ಅವರು ತಮ್ಮ ಪವಿತ್ರತೆಯನ್ನು ಕಳೆದುಕೊಂಡು ತಮೋಪ್ರಧಾನ ಸ್ಥಿತಿಗೆ ಇಳಿಯಲೇಬೇಕು. ನಿಖರವಾಗಿ ಈ ಇಡೀ ಸೃಷ್ಟಿವೃಕ್ಷವು ಸಂಪೂರ್ಣವಾಗಿ ಕೊಳೆಯುತ್ತಿರುವಾಗ ಕೇವಲ ಒಬ್ಬನೇ ಸದ್ಗುರು ಬಂದು ಎಲ್ಲರಿಗೂ ಸದ್ಗತಿ ನೀಡಬಲ್ಲ. ಇಂದು ಜನರಲ್ಲಿ ಅತೃಪ್ತಿ ಕಾಡಲು ಮುಖ್ಯ ಕಾರಣವೇನೆಂದರೆ ಅವರಿಗೆ ಈ ಮೂರು ಲೋಕಗಳ ಗುಟ್ಟೇ ತಿಳಿದಿಲ್ಲ. ಮೂಲವತನ್, ಸೂಕ್ಷ್ಮವತನ್ ಮತ್ತು ಸಾಕಾರವತನ್. ಎಲ್ಲಿಂದ ಬಂದೆವು, ಎಲ್ಲಿಗೆ ಹೋಗ್ತಿದ್ದೇವೆ ಎಂಬ ಗುರಿಯೇ ಇಲ್ಲದೆ ಜನರು ಅಲೆಯುತ್ತಿದ್ದಾರೆ. ಜೀವನವು ರಡಾರಿಲ್ಲದ ಹಡಗಿನಂತಾಗಿದೆ. ಆದ್ರೆ ನಮಗೆ ಆ ಗುರಿ ಸ್ಪಷ್ಟವಾಗಿದೆ. ಬಾಬಾ ಕೇವಲ ನಮ್ಮನ್ನು ಪ್ರಜೆಗಳಾಗಿ ಮಾಡಲು ಬಂದಿಲ್ಲ. ಬಾಂಬೆಯಂತಹ ಮಹಾನಗರಗಳಲ್ಲಿ ಲಕ್ಷಾಂತರ ಜನ ಜ್ಞಾನವನ್ನು ಕೇಳಿ ಕೇವಲ ಪ್ರಜೆಗಳಾಗ್ತಾರೆ. ಹೌದು, ಆದರೆ ಯಾರು ಈ ಬೇಹದ್ದಿನ ವಿದ್ಯೆಯನ್ನು ಆಳವಾಗಿ ಧಾರಣೆ ಮಾಡ್ತಾರೋ ಅವರು ಚಕ್ರವರ್ತಿ ರಾಜರಾಗ್ತಾರೆ. ಆಶ್ಚರ್ಯ ಎಂದರೆ ಈ ರಾಜಯೋಗದ ಪರೀಕ್ಷೆಯ ಸಮಯದಲ್ಲಿ ಲೌಕಿಕದಲ್ಲಿ ಪಿಎಚ್ಡಿ ಮಾಡಿದ ವಿದ್ಯಾವಂತರು ಕೂಡ ಬಾಬಾನ ಈ ಅವಿದ್ಯಾವಂತ ಮಕ್ಕಳ ಮುಂದೆ ತಲೆಬಾಗುವ ದೃಶ್ಯವನ್ನು ಬಾಬಾ ವಿವರಿಸಿದ್ದಾರೆ. ಇದು ಜ್ಞಾನದ ಅಹಂಕಾರ ಮತ್ತು ಆಧ್ಯಾತ್ಮಿಕ ವಿನಮ್ರತೆಯ ನಡುವಿನ ಹೋರಾಟವನ್ನು ತೋರಿಸುತ್ತೆ. ಭವಿಷ್ಯದ ಪದವಿ ನಾವೆಷ್ಟು ವಿನಮ್ರವಾಗಿ ಶ್ರೀಮತವನ್ನ ಪಾಲಿಸ್ತೇವೆ ಎಂಬುದರ ಮೇಲೆ ನಿಂತಿದೆ. ಜ್ಞಾನವಿದೆ ಅಂತ ಹೇಳ್ಕೊಳ್ಳುವುದು ಸುಲಭ, ಆದ್ರೆ ನಡವಳಿಕೆಯಲ್ಲಿ ಧಾರಣೆ ಇಲ್ಲದಿದ್ದರೆ ಅದು ವ್ಯರ್ಥ. ಖಂಡಿತ. ಸತ್ಯಯುಗದಲ್ಲಿ ಕೇವಲ ರಾಜರು ಮಾತ್ರ ಇರುವುದಿಲ್ಲ, ಅಲ್ಲಿಯೂ ನೌಕರರು, ಸೇವಕರು ಇರ್ತಾರೆ. ಇಂದು ಪುರುಷಾರ್ಥದಲ್ಲಿ ಆಲಸ್ಯ ಮಾಡಿದರೆ ನಾಳೆ ಭವಿಷ್ಯದಲ್ಲಿ ದಾಸದಾಸಿಯರಾಗಬೇಕಾಗತ್ತೆ. ಎಂತಹ ಕಟುವಾದ ಸತ್ಯ! ಈ ವಿನಮ್ರತೆ ಬರಲು ಅತಿ ದೊಡ್ಡ ಅಡಚಣೆ ಎಂದರೆ ನಮ್ಮ ದೇಹಭಾನ. ನಾನು ಇಷ್ಟು ದೊಡ್ಡ ಅಧಿಕಾರದಲ್ಲಿದ್ದೇನೆ, ನಾನು ಇಷ್ಟು ಶ್ರೀಮಂತ ಎಂಬ ಈ ಲೌಕಿಕ ಅಹಂಕಾರವಿದೆಯಲ್ಲ, ಇದು ನಮ್ಮನ್ನು ಕಟ್ಟಿ ಹಾಕುತ್ತೆ. ಹೌದು. ಬಾಬಾ ಹೇಳ್ತಾರೆ, ಅತ್ಯಂತ ದೊಡ್ಡ ದಾನವೆಂದರೆ ಈ ದೇಹಭಾನವನ್ನು ಬಿಡುವುದು. ನಾವು ಆತ್ಮಾಭಿಮಾನಿ ಮತ್ತು ಪರಮಾತ್ಮಾಭಿಮಾನಿಯಾಗಬೇಕು. ಪ್ರಾಯೋಗಿಕವಾಗಿ ಒಂದು ಸ್ಪರ್ಧಾತ್ಮಕ ಕಾರ್ಪೊರೇಟ್ ವಾತಾವರಣದಲ್ಲಿ ಈ ದೇಹಭಾನವನ್ನು ಬಿಡುವುದು ಎಷ್ಟೊಂದು ಕಷ್ಟ ಅಲ್ವಾ? ದೇಹಭಾನವನ್ನು ಬಿಡುವುದು ನಮ್ಮ ಅತಿ ಕಠಿಣ ಪುರುಷಾರ್ಥ. ಆಫೀಸ್ನಲ್ಲಿ ಯಾರಾದರೂ ನಮ್ಮ ಐಡಿಯಾವನ್ನು ಕದ್ರೆ ತಕ್ಷಣ ನಮಗೆ ಕೋಪ ಬರುತ್ತೆ. ಅದು ದೇಹಭಾನದ ಪ್ರತಿಕ್ರಿಯೆ. ನಾನು, ನನ್ನದು ಅನ್ನೋ ಭಾವನೆ. ಆದರೆ ನಾನು ಆತ್ಮ, ಎದುರಿಗಿರುವವರು ಒಂದು ಪಾತ್ರಧಾರಿ ಆತ್ಮ ಎಂಬ ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದಾಗ ನಾವು ಪ್ರತಿಕ್ರಿಯಿಸೋ ಬದಲು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತೇವೆ. ಯಾರೊಂದಿಗೂ ಜಗಳ ಮಾಡೋದಿಲ್ಲ. ಮಾಯೆ ಹೆಜ್ಜೆ ಹೆಜ್ಜೆಗೂ ನಮ್ಮ ನಶೆಯನ್ನು ಇಳಿಸಲು ಪ್ರಯತ್ನಿಸುತ್ತೆ. ಹೌದು, ಮಾಯೆಯೂ ಬಂದು ನಮ್ಮ ಯಾದ್ ಕದಿಯಲು ಪ್ರಯತ್ನಿಸುತ್ತೆ. ಆದರೆ ಯಾವಾಗ ನಾವು ಶ್ರೀಮತದ ಆಧಾರದ ಮೇಲೆ ಬಾಬಾ ನೀಡಿನ ಈ ಅಕೂಟ ಖಜಾನೆಯನ್ನ ಇತರರಿಗೆ ದಾನ ಮಾಡ್ತೇವೆಯೋ ಆಗ ನಮ್ಮ ನಶೆ ಸ್ಥಿರವಾಗಿರುತ್ತೆ. ಜ್ಞಾನಧನ ಹಂಚಿದಷ್ಟು ವೃದ್ಧಿಯಾಗುತ್ತೆ. ಖಂಡಿತ. ಈ ಆಳವಾದ ಮಂಥನದ ನಂತರ ನಮ್ಮ ದೃಷ್ಟಿಕೋನ ಎಷ್ಟು ಸ್ಪಷ್ಟವಾಗ್ತಿದೆ ಎಂದರೆ ಈಗ ಬಾಬಾರವರ ಪ್ರೀತಿಯ ನುಡಿಗಳನ್ನು ಕೇಳಲು ಮನಸ್ಸು ಸಂಪೂರ್ಣ ಸಿದ್ಧವಾಗಿದೆ. ನಾನು ಆ ಮಧುರವಾದ ನೆನಪಿನ ನುಡಿಗಳನ್ನು ಯಾದ್ ಪ್ಯಾರ್ ಅನ್ನು ಓದುತ್ತೇನೆ. ಓದಿ. ಮಧುರಾತಿ ಮಧುರ, ಅಗಲಿಹೋಗಿ ಮರಳಿ ಸಿಕ್ಕಿರುವ ಜ್ಞಾನರತ್ನಗಳನ್ನು ಧಾರಣೆ ಮಾಡುವ ಮತ್ತು ಸರ್ವಿಸ್ ಮಾಡುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಇಂದಿನ ಧಾರಣೆಗಾಗಿ ಬಾಬಾ ನೀಡಿರುವ ಮುಖ್ಯ ಸಾರಾಂಶವನ್ನ ನೋಡೋಣ. ಮೊದಲನೇದಾಗಿ, ಎಲ್ಲರೊಂದಿಗೆ ಮಧುರವಾಗಿ ಮಾತನಾಡಬೇಕು, ತಂದೆಯ ನಿಂದನೆ ಆಗುವಂಥ ಯಾವುದೇ ಮಾತುಗಳನ್ನಾಡಬಾರದು ಮತ್ತು ದೇಹಭಾನದ ಧ್ಯಾನ ಮಾಡಿ ಆತ್ಮಾಭಿಮಾನಿ ಆಗಬೇಕು. ಎರಡನೇದಾಗಿ, ನಮಗೆ ಸಿಕ್ತಿರುವ ಈ ಜ್ಞಾನಧನವನ್ನು ದಾನ ಮಾಡಬೇಕು ಮತ್ತು ವಿದ್ಯೆಯ ಮೇಲೆ ನಿರಂತರ ಗಮನವಿಡಬೇಕು. ಈ ಧಾರಣೆಯನ್ನು ನಾವು ಇಂದಿನ ಬಿಡುವಿಲ್ಲದ ಜೀವನದಲ್ಲಿ ಹೇಗೆ ಅನ್ವಯಿಸಿಕೊಳ್ಳಬಹುದು? ಧಾರಣೆ ಅಂದ್ರೆ ಕೇವಲ ತಿಳಿದುಕೊಳ್ಳುವುದಲ್ಲ, ಅದನ್ನು ಉಸಿರಾಗಿಸಿಕೊಳ್ಳುವುದು. ಮೊದಲಿಗೆ ನಮ್ಮ ನಾಲಿಗೆ. ನಾವು ಮನೆಯಲ್ಲಿರಲಿ ಅಥವಾ ಕಚೇರಿಯಲ್ಲಿರಲಿ ಎಷ್ಟೇ ಒತ್ತಡವಿದ್ದರೂ ನಮ್ಮ ಬಾಯಿಂದ ಕೇವಲ ರತ್ನಗಳೇ ಉದುರಬೇಕು, ಕಲ್ಲುಗಳಲ್ಲ.
ಯಾರಾದ್ರೂ ಕೆಣಕಿದಾಗ ಕೋಪಗೊಳ್ಳದೆ ನಾನು ಬ್ರಾಹ್ಮಣ ಆತ್ಮ ಎಂಬ ಸ್ವಮಾನದಲ್ಲಿರುವುದು ಆತ್ಮಾಭಿಮಾನಿ ಸ್ಥಿತಿ. ಇನ್ನೊಂದು ಕಡೆ ನಮಗೆ ಸಿಕ್ಕಿರುವ ಈ ಜ್ಞಾನವನ್ನು ಕೇವಲ ನಮಗೇ ಸೀಮಿತವಾಗಿಟ್ಕೊಳ್ಳದೆ ನಮ್ಮ ಶಾಂತ ನಡವಳಿಕೆಯ ಮೂಲಕ ಇತರರಿಗೆ ದಾನ ಮಾಡಬೇಕು. ನಮ್ಮನ್ನು ನೋಡಿ ಇವರು ಏನೋ ವಿಶೇಷವಾದದ್ದನ್ನು ಪಡೆದಿದ್ದಾರೆ ಅಂತ ಜಗತ್ತಿಗೆ ಅನಿಸ್ಬೇಕು. ಅದೇ ನಿಜವಾದ ಜ್ಞಾನದಾನ. ನಮ್ಮ ನಡತೆಯೇ ಬಾಬಾನ ಪರಿಚಯ ಪತ್ರವಾಗಬೇಕು. ಈಗ ಇಂದಿನ ವರದಾನವನ್ನು ನೋಡೋಣ. ಸಾಕ್ಷಿತನ ಸ್ಥಾನದ ಮೂಲಕ ಬೇಸರವೆಂಬ ಶಬ್ದವನ್ನು ಸಮಾಪ್ತಿ ಮಾಡುವಂತ ಮಾಸ್ಟರ್ ತ್ರಿಕಾಲದರ್ಶಿ ಭವ. ಮಾಸ್ಟರ್ ತ್ರಿಕಾಲದರ್ಶಿ. ಇಲ್ಲಿ ಮಾಸ್ಟರ್ ತ್ರಿಕಾಲದರ್ಶಿ ಅಂದ್ರೆ ಭೂತ, ಭವಿಷ್ಯ ಮತ್ತು ವರ್ತಮಾನವನ್ನು ಅರಿತವರು ಎಂದರ್ಥ. ನಾವು ಜೀವನದಲ್ಲಿ ಕಷ್ಟಗಳು ಬಂದಾಗ ನನಗೇ ಏಕೆ ಹೀಗಾಯಿತು ಅಂತ ಗೋಳಾಡ್ತೇವೆ. ಆದ್ರೆ ಈ ವರದಾನ ನಮಗೆ ಆ ನಷ್ಟದಲ್ಲಿಯೂ ಕಲ್ಯಾಣವನ್ನು ನೋಡುವ ದೃಷ್ಟಿಯನ್ನು ನೀಡುತ್ತೆ ಅಲ್ವಾ? ಖಂಡಿತವಾಗಿ. ಈ ಇಡೀ ವಿಶ್ವ ನಾಟಕದಲ್ಲಿ ಅಂದ್ರೆ ಡ್ರಾಮಾದಲ್ಲಿ ನಡೆಯುವ ಪ್ರತಿಯೊಂದು ದೃಶ್ಯವೂ ನಿಖರವಾಗಿದೆ. ಒಬ್ಬ ಮಾಸ್ಟರ್ ತ್ರಿಕಾಲದರ್ಶಿ ಆತ್ಮವು ಯಾವುದೇ ಘಟನೆಯನ್ನು ಕೇವಲ ವರ್ತಮಾನದ ದೃಷ್ಟಿಯಿಂದ ನೋಡೋದಿಲ್ಲ. ಅದರ ಹಿಂದಿನ ಕರ್ಮದ ಲೆಕ್ಕಾಚಾರ ಮತ್ತು ಭವಿಷ್ಯದಲ್ಲಿ ಅದರಲ್ಲಿ ಅಡಗಿರುವ ಕಲ್ಯಾಣವನ್ನು ಅರ್ಥ ಮಾಡಿಕೊಳ್ಳುತ್ತೆ. ಆದ್ರಿಂದ ಅವರು ಏಕೆ, ಏನು ಎಂಬ ವ್ಯರ್ಥ ಪ್ರಶ್ನೆಗಳನ್ನು ಕೇಳೋದಿಲ್ಲ. ನಾವು ಘಟನೆಗಳಿಂದ ಬೇರ್ಪಟ್ಟು ಸಾಕ್ಷಿಯಾಗಿ ನೋಡಿದಾಗ ಜೀವನದಲ್ಲಿ ಬೇಸರ ಎಂಬ ಪದವೇ ಇಲ್ಲವಾಗುತ್ತೆ. ಬಾಬಾನ ಶ್ರೀಮತದ ಕೈ ಹಿಡಿದಾಗ ಪ್ರತಿಯೊಂದರಲ್ಲೂ ಕಲ್ಯಾಣವೇ ಅಡಗಿದೆ. ಅದ್ಭುತ. ಇಂದಿನ ಸ್ಲೋಗನ್ ಕೂಡ ಇದೇ ನಿಯಂತ್ರಣದ ಬಗ್ಗೆ ಮಾತಾಡ್ತಿದೆ. ತಮ್ಮ ಸರ್ವ ಕರ್ಮೇಂದ್ರಿಯಗಳನ್ನು ಆದೇಶದ ಅನುಸಾರ ನಡೆಸುವುದೇ ಸ್ವರಾಜ್ ಅಧಿಕಾರಿ ಆಗೋದಾಗಿದೆ. ಹೌದು. ನಮ್ಮ ಬೆಂಗಳೂರು ಟ್ರಾಫಿಕ್ನಲ್ಲೇ ತೆಗೆದುಕೊಳ್ಳಿ. ಯಾರಾದ್ರೂ ಅಡ್ಡ ಬಂದ್ರೆ ತಕ್ಷಣ ನಮ್ಮ ನಾಲಿಗೆ ಕೆಟ್ಟ ಪದಗಳನ್ನು ಬಳಸಲು ಹಾತೊರೆಯುತ್ತೆ. ಅಥವಾ ಕಣ್ಣುಗಳು ಮೊಬೈಲ್ನಲ್ಲಿ ಗಂಟೆಗಟ್ಲೆ ವ್ಯರ್ಥ ವಿಷಯಗಳನ್ನು ನೋಡಲು ಬಯಸುತ್ತವೆ. ಆಗ ನಾವು ಸ್ವರಾಜ್ ಅಧಿಕಾರಿಗಳಲ್ಲ. ನಮ್ಮದೇ ಇಂದ್ರಿಯಗಳ ಗುಲಾಮರು. ನಾವು ಜಗತ್ತಿನ ಚಕ್ರವರ್ತಿಯಾಗುವ ಮುನ್ನ ನಮ್ಮ ಮನಸ್ಸು, ಬುದ್ಧಿ ಮತ್ತು ಕರ್ಮೇಂದ್ರಿಯಗಳ ಮೇಲೆ ಅಧಿಕಾರ ಹೊಂದಿರಬೇಕು. ನಾನು ರಾಜ, ನನ್ನ ಕರ್ಮೇಂದ್ರಿಯಗಳು ನನ್ನ ಸೇವಕರು ಎಂಬ ಪ್ರಜ್ಞೆ ಸದಾ ಇರ್ಬೇಕು. ಕಣ್ಣು, ಕಿವಿ, ನಾಲಿಗೆ ಎಲ್ಲವೂ ಆತ್ಮದ ಆದೇಶದಂತೆ ಶ್ರೀಮತದ ಆಧಾರದ ಮೇಲೆ ಮಾತ್ರ ಕೆಲಸ ಮಾಡಬೇಕು. ಇದೇ ಆಂತರಿಕ ಅಧಿಕಾರ ನಮಗೆ ಇಂದಿನ ಅವ್ಯಕ್ತ ಸೂಚನೆಯಲ್ಲಿರುವ ಶಕ್ತಿಯನ್ನು ನೀಡುತ್ತೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ನಿಶ್ಚಿಂತ ಚಕ್ರವರ್ತಿ. ಲೌಕಿಕ ಜಗತ್ತಿನಲ್ಲಿ ಕೋಟ್ಯಾಂತರ ರೂಪಾಯಿ ಇರುವನಿಗೂ ನಾಳೆ ತನ್ನ ಸಂಪತ್ತು ಕಳೆದು ಹೋಗುತ್ತದೆಯೋ ಎಂಬ ಆತಂಕವಿರುತ್ತೆ. ಆದ್ರೆ ನಾವು ನಿಶ್ಚಿಂತ ಚಕ್ರವರ್ತಿಗಳಾಗುವುದು ಹೇಗೆ? ಲೌಕಿಕ ಸಂಪತ್ತು ಯಾವಾಗ ಬೇಕಾದರೂ ನಾಶವಾಗಬಹುದು. ಆದರೆ ನಮಗೆ ಯಾವ ವಿಶ್ವಾಸವಿದೆ? ನಾವು ನೇರವಾಗಿ ಪರಮಾತ್ಮನ ಮಕ್ಕಳಾಗಿದ್ದೇವೆ. ಯಾರೂ ಕದಿಯಲಾಗದ ಈಶ್ವರೀಯ ಜ್ಞಾನ ಖಜಾನೆಯ ಮಾಲೀಕರಾಗಿದ್ದೇವೆ. ನಮ್ಮ ಭವಿಷ್ಯವನ್ನು ಖುದ್ದಾಗಿ ಭಗವಂತನೇ ಬರೆಯುತ್ತಿದ್ದಾನೆ. ಈ ನಿಶ್ಚಯದ ತಳಪಾಯ ಭದ್ರವಾಗಿದ್ದಾಗ ಜೀವನದಲ್ಲಿ ಎಂಥ ಚಂಡಮಾರುತ ಬಂದರೂ ನಾವು ನಿರ್ಭಯರಾಗಿರುತ್ತೇವೆ. ನಮಗೆ ಯಾವ ಚಿಂತೆಯೂ ಇರೋದಿಲ್ಲ. ನಾವು ನಿಜವಾದ ನಿಶ್ಚಿಂತ ಚಕ್ರವರ್ತಿಗಳು. ಈ ಎಲ್ಲ ದಿವ್ಯ ಜ್ಞಾನದ ರತ್ನಗಳನ್ನು ನಮ್ಮ ಮನಸ್ಸಿನಾಳಕ್ಕೆ ಇಳಿಸಿಕೊಳ್ಳಲು ಈಗ ನಾವು ನಮ್ಮ ಸಂಭಾಷಣೆಯ ವೇಗವನ್ನು ಸಂಪೂರ್ಣವಾಗಿ ತಗ್ಗಿಸೋಣ. ಖಂಡಿತ. ಒಂದು ಅತ್ಯಂತ ಶಾಂತ, ಮಧುರವಾದ ಏಕಾಗ್ರತೆಯ ಸ್ಥಿತಿಗೆ ಹೋಗೋಣ. ನಮ್ಮ ಬುದ್ಧಿಯನ್ನು ಪರಮಧಾಮದ ಕಡೆಗೆ ಜೋಡಿಸಿ ಒಂದು ಸಂಘ ಧ್ಯಾನದ ಅಭ್ಯಾಸವನ್ನು ಮಾಡೋಣ. ದಯವಿಟ್ಟು ನಮ್ಮನ್ನು ಮುನ್ನಡೆಸಿ. ನಾವೆಲ್ಲರೂ ಈಗ ನಮ್ಮ ಸುತ್ತಲಿನ ಲೌಕಿಕ ಯೋಚನೆಗಳನ್ನು, ದೇಹದ ಆಕರ್ಷಣೆಗಳನ್ನು ಸಂಪೂರ್ಣವಾಗಿ ಬದಿಗಿಡೋಣ. ಸರಿ. ನಾನು ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಒಂದು ಹೊಳೆಯುವ ಚೈತನ್ಯ ನಕ್ಷತ್ರ. ನಾನು ಕೇವಲ ಒಂದು ದೇಹವಲ್ಲ. ನಾನು ಪರಮಪಿತ ಪರಮಾತ್ಮನ ಮಗು, ಮಾಸ್ಟರ್ ತ್ರಿಕಾಲದರ್ಶಿ ಆತ್ಮ. ನನ್ನ ಸುತ್ತಲೂ ನಡೆಯುತ್ತಿರುವ ಈ ಡ್ರಾಮಾದ ಪ್ರತಿಯೊಂದು ದೃಶ್ಯವನ್ನು ನಾನು ಅತ್ಯಂತ ಸಾಕ್ಷಿಭಾವದಿಂದ ನೋಡುತ್ತಿದ್ದೇನೆ. ನನ್ನಲ್ಲಿ ಯಾವುದೇ ಭಯವಿಲ್ಲ, ಭವಿಷ್ಯದ ಬಗ್ಗೆ ಯಾವುದೇ ಆತಂಕವಿಲ್ಲ. ಏಕೆ, ಏನು ಎಂಬ ಪ್ರಶ್ನೆಗಳೆಲ್ಲವೂ ಶಾಂತವಾಗಿವೆ. ನನ್ನ ಜೀವನದ ಪ್ರತಿಯೊಂದು ಘಟನೆಯಲ್ಲೂ ಪರಮಾತ್ಮನ ಕಲ್ಯಾಣ ಅಡಗಿದೆ ಎಂಬ ದೃಢ ನಿಶ್ಚಯ ನನ್ನಲ್ಲಿದೆ. ನಾನು ನಿಶ್ಚಿಂತ ಚಕ್ರವರ್ತಿ. ನನ್ನ ಕಣ್ಣು, ಕಿವಿ, ನಾಲಿಗೆ, ನನ್ನ ಪ್ರತಿಯೊಂದು ಕರ್ಮೇಂದ್ರಿಯವೂ ನನ್ನ ಸಂಪೂರ್ಣ ನಿಯಂತ್ರಣದಲ್ಲಿದೆ. ನಾನು ಸ್ವರಾಜ್ಯ ಅಧಿಕಾರಿ. ಪರಮಧಾಮದಿಂದ, ಜ್ಞಾನ ಸಾಗರನಾದ ಶಿವಬಾಬಾನಿಂದ ದಿವ್ಯವಾದ, ಪವಿತ್ರವಾದ ಜ್ಞಾನದ ಮತ್ತು ಶಕ್ತಿಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ನನ್ನ ಒಳಗಿನ ಅಪವಿತ್ರತೆ, ದೇಹಭಾನ, ಅಹಂಕಾರಗಳೆಲ್ಲವೂ ಈ ಯೋಗಾಗ್ನಿಯಲ್ಲಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗುತ್ತಿವೆ.
ನನ್ನ ಪ್ರತಿಯೊಂದು ಮಾತಿನಲ್ಲಿಯೂ ಅತೀವವಾದ ಮಧುರತೆ ತುಂಬಿಕೊಳ್ಳುತ್ತಿದೆ. ನಾನು ಸಂಪೂರ್ಣ ಆತ್ಮಾಭಿಮಾನಿ. ನನ್ನ ಪರಮಾತ್ಮ ತಂದೆಯ ಈ ಜ್ಞಾನ ಖಜಾನೆಯನ್ನು ನನ್ನ ಶಾಂತ ನಡವಳಿಕೆಯ ಮೂಲಕ ಇಡೀ ವಿಶ್ವಕ್ಕೆ ದಾನ ಮಾಡುತ್ತೇನೆ. ನಾನು ಸದಾ ಬಾಬಾನ ನೆನಪಿನಲ್ಲಿರುವ ಶ್ರೇಷ್ಠ ಪುರುಷಾರ್ಥಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ಎಂತಹ ಆಳವಾದ ನಿಸ್ವಾರ್ಥ ಶಾಂತಿಯ ಅನುಭವ. ದಿನವಿಡೀ ಇದೇ ಮನ್ಮನಾಭಾವ ಸ್ಥಿತಿಯಲ್ಲಿ ಇದೇ ಮಾಸ್ಟರ್ ತ್ರಿಕಾಲದರ್ಶಿ ಮತ್ತು ಸ್ವರಾಜ್ಯ ಅಧಿಕಾರಿ ಎಂಬ ಸ್ವಮಾನದಲ್ಲಿರಲು ನಾವೆಲ್ಲರೂ ಪ್ರಯತ್ನಿಸೋಣ. ಇಂದಿನ ಈ ಆಳವಾದ ಜ್ಞಾನಮಂಥನವನ್ನು ಮುಕ್ತಾಯಗೊಳಿಸುವ ಮುನ್ನ ನಾವೆಲ್ಲರೂ ಆಲೋಚಿಸಬೇಕಾದ ಒಂದು ಸಣ್ಣ ಪ್ರೋಚೋದನಾತ್ಮಕ ಚಿಂತನೆ. ಇಂದು ನಾವೆಲ್ಲರೂ ರುದ್ರಮಾಲೆಯ ಸ್ಮರಣೆ ಮತ್ತು ವಿಷ್ಣುವಿನ ಮಾಲೆಯ ಪೂಜೆಯ ಹಿಂದಿನ ಗುಟ್ಟನ್ನು ಅರಿತೆವು. ಆದ್ರೆ ಒಮ್ಮೆ ನಮ್ಮನ್ನೇ ನಾವು ಕೇಳಿಕೊಳ್ಳೋಣ, ನಮ್ಮ ಇಂದಿನ ದಿನನಿತ್ಯದ ನಡವಳಿಕೆ, ನಮ್ಮ ಕರ್ಮಗಳು ನಮ್ಮನ್ನು ಕೇವಲ ಕ್ಷಣಿಕ ಸ್ಮರಣೆಗೆ ಯೋಗ್ಯ ಮಾಡುತ್ತಿವೆಯೋ ಅಥವಾ ಭವಿಷ್ಯದ ಪೂಜೆಗಾಗಿ ನಮ್ಮ ಆತ್ಮ ಮತ್ತು ಶರೀರ ಎರಡನ್ನೂ ಪವಿತ್ರಗೊಳಿಸುವ ದಾರಿಯಲ್ಲಿ ನಡೆಯುತ್ತಿದ್ದೇವೆಯೇ? ಕವಡೆಯಿಂದ ವಜ್ರವಾಗುವ ಈ ಜ್ಞಾನಾಗ್ನಿಯಲ್ಲಿ ಇಂದು ರಾತ್ರಿ ಮಲಗುವ ಮುನ್ನ ನಾವೆಲ್ಲರೂ ನಮ್ಮ ಪುರುಷಾರ್ಥವನ್ನು ಪ್ರಾಮಾಣಿಕವಾಗಿ ಪರೀಕ್ಷಿಸಿಕೊಳ್ಳೋಣ ಮತ್ತು ನಾಳಿನ ದಿನವನ್ನು ಇನ್ನಷ್ಟು ಶ್ರೇಷ್ಠವಾಗಿ ಆರಂಭಿಸೋಣ. ಸದಾ ಬಾಬಾನ ಮಧುರ ನೆನಪಿನಲ್ಲಿರೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.